ಹಲೋ. ಹಲೋ, ಹರಿತಾನೆ ಮಾತಾಡ್ತಾ ಇರೋದು. ಏ ಮೊದ್ಲು ನೀನ್ ಯಾರು ಅಂತ ಹೇಳಯ್ಯ. ಏಯ್, ನಾನು ಕುಣಿಗಲ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ವೆಂಕಟಾಚಲ ಕಣಯ್ಯ. ಮರ್ತೋಗಿದ್ಯಾ? ಲಾಟಿ ರುಚಿ ತೋರ್ಸ್ ನೆನಪು ಮಾಡ್ಬೇಕಾ? ಎಲ್ಲಪ್ಪ ಮನೆ ಇದು? ಇದೆ ಇರ್ಬೇಕು. ಏ ಮಾಲಿ, ಎಲ್ಲಪ್ಪ ನಿಮ್ ಮಾಲೀಕ? ಯಾರು ಬೇಕಾಗಿತ್ತು ನಿನ್ಗೆ? ಅದೇ ಈ ಮನೆ ಓನರು ಮುದುಕ ಇಲ್ಲಿ. ಅವನ್ ಮುದುಕ ಅಂತ ನಿನ್ಗೆ ಯಾರು ಹೇಳಿದ್ರು? ಇಷ್ಟು ದೊಡ್ಡ ಮನೆ ಕಟ್ಟಿ ಬಾಡಿಗೆ ಕೊಡ್ತಿದ್ದಾನೆ ಅಂದ್ರೆ ಮುದುಕ ಆಗ್ದಿನ ಚಿರ ಯುವಕನ ಆಗಿರ್ತಾನೆ. ಆ ಮುದುಕ ನಾನೇ. ಹ, ಅದ್ ನೀವೇನಾ? ಮನೆ ಯಾವ್ದು ಬಾಡಿಗೆ ಇಲ್ಲ, ಇದ್ರು ನಿನ್ನಂತವ್ರಿಗಂತ ಕೊಡಲ್ಲ. ಕೊಟ್ರು ನನಗೇನ್ ಬೇಡ. ಚಂದನ ಅನ್ನೋ ಹುಡ್ಗಿಗೆ ತಾನೆ ನೀವು ಮನೆ ಬಾಡಿಗೆ ಕೊಟ್ಟಿರೋದು. ಈ ತರ ರಿಯಾಕ್ಷನ್ ಬರ್ತಿದೆ ಅಂದ್ರೆ ಬಕ್ಕ ಇದೆ ಮನೆ. ಹಾ ಇರ್ಲಿ ಪರವಾಗಿಲ್ಲ, ಹೇಳಿ ಸರ್. ನಿನ್ಗ್ಯಾಕೆ ಕೇಳ್ಬೇಕು? ಇಷ್ಟಕ್ಕೂ ನೀನ್ ಯಾರು? ನನಗೆ ಯಾರು? ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಮತ್ತೆ ಗಂಡ ಫಾರಿನಲ್ಲಿ ಇದ್ದಾನೆ ಅಂತ ಹೇಳಿದ್ಲು. ನಿಮ್ ಕಣ್ಮುಂದೆನೇ ಇದ್ದೀನಿ. ನಿಮ್ಮಿಬ್ರಿಗೆ ಏನಾದ್ರು ಸಮಸ್ಯೆನಾ? ಸಿಕ್ಕಾಪಟ್ಟೆ. ಆದ್ರೆ ನನಗಲ್ಲ, ಅವಳಿಗೆ. ಏನ್ ಸಮಸ್ಯೆ? ನಾನ್ ಸರಿ ಇಲ್ವಲ್ಲ, ಅದೇ ಸಮಸ್ಯೆ. ನಾನು ನೈಫ್ ನಟರಾಜಣ್ಣನ ಜೊತೆ ಕೆಲಸ ಮಾಡ್ತಿರೋರು ನನ್ನ ಹೆಂಡತಿಗೆ ಚೂರು ಇಷ್ಟ ಇಲ್ಲ. ನೀವು ಆಲ್ರೆಡಿ ನಟರಾಜಣ್ಣನ ಹೆಸರನ್ನ ಬೇಜಾನ್ ಕಡೆ ಕೇಳಿರ್ತೀರ. ಒಂದ್ 10-15 ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿರೋನು. ಅದಕ್ಕೆ ನನ್ನ ಹೆಂಡತಿ ನಟರಾಜಣ್ಣ ಹತ್ರ ಕೆಲಸ ಮಾಡ್ಬಿಡ, ಬಿಟ್ಬಿಡು ಅಂತ ಒಂದೇ ಸಮನೆ ಹಠ. ಅದಕ್ಕೆ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಕೊಟ್ಟು ಬಿಟ್ಟು ಹೋಗ್ಬೇಕು ಅಂತಿದ್ದಾಳೆ. ಇವತ್ತು ಪೊಲೀಸ್ ಬಂದು ನನ್ನ ಅರೆಸ್ಟ್ ಮಾಡ್ಬೋದು. ಅದ್ ಬಿಡಿ, ಜೈಲೆಲ್ಲ ನಮ್ಗೆ ಗೊತ್ತಲ್ಲ. ತಿಂಗ್ಳಿಗೆ ಒಂದ್ 2-3 ಸಲ ಅವ್ರವ್ರ ಕೈಕಾಲು ಮುರಿದು ಹೋಗಿ ಬರ್ತಾ ಇರ್ತೀವಿ. ನಟರಾಜಣ್ಣ ಬಿಡ್ಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ, ಅದು ನಿಮ್ ಹೆಂಡತಿ ಟೋಕನ್ ಅಡ್ವಾನ್ಸ್ ಬೇರೆ ಕೊಟ್ಟೋಗಿದ್ದಾರೆ. 1000 ರೀಸನ್ ಇದೆ. ಏನಾದ್ರು ಒಂದ್ ಹೇಳಿ ಅವ್ರನ್ನ ಆಚೆ ಕಳಿಸು. ಹಂಗಲ್ಲಪ್ಪ, ನೀನ್ ಮಾಡ್ತಿರೋ ಸರಿನಾ? ಮನೆ ಕೊಟ್ರೆ ನೀನ್ ಕೊಲೆಗೆ ಹೋಗ್ತೀಯ, ನಿನ್ಗೋಕೆನಾ? ಇನ್ನೂ ನನ್ನ ಮೇಲೆ ನಿನಗೆ ಡೌಟ್ ಅನ್ಸುತ್ತೆ ಅಲ್ವಾ? ಆಯ್ತು, ಒಂದ್ ಕೆಲಸ ಮಾಡು. ಸೆಕೆಂಡ್ ಪೇಸ್ಗೆ ಹೋಗಿ ನಟರಾಜನ್ ಮನೆ ಯಾವ್ದು ಅಂತ ಕೇಳು. ಅವಾಗ ಅಲ್ಲಿರೋ ಜನರೇ ನಟರಾಜನ್ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಿನಗೆ ಜೀವ ಉಳಿಬೇಕಾ ಇಲ್ಲ ನಿನ್ ಮನೆ ಬಾಡಿಗೆ ಬೇಕು? ನನಗೂ ಹೆಂಡತಿ ಮಕ್ಳು ಇದಾರಪ್ಪ. ನನ್ಗೆ ಯಾಕಪ್ಪ ನಿಮ್ ಸಂಸಾರದ ಮ್ಯಾಟ್ರು? ನಾನು ನಿನ್ನ ಹೆಂಡತಿಗೆ ಮನೆ ಕೊಡಲ್ಲ. ಗುಡ್ ಗುಡ್ ಗುಡ್. ಬದುಕೋದಾರಿ ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ನಾಳೆ ಅವಳು ಬಂದಾಗ ಏನ್ ಹೇಳ್ತೀಯಾ? ಅಯ್ಯೋ, ಏನೋ ಒಂದ್ ಹೇಳ್ತೀನಿ ಬಿಡಪ್ಪ. ನಾನ್ ಬಂದಿದ್ದೀನಿ ಅಂತ ಏನಾದ್ರು? ಇಲ್ಲಪ್ಪ, ದೇವ್ರೇನಾದ್ರು ಹೇಳಲ್ಲಪ್ಪ. ಏನ್ ಹೇಳ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ, ಬೈಲಿ. ಅಣ್ಣ, ಒಂದು ಟ್ರಾವೆಲ್ ಕಂಪ್ನಿ ಕಟ್ಟೋಣ ಅಂತ ಅನ್ಕೊಂಡಿದೀನಿ. ಮೊದಲು ಇವಾಗ ಅರ್ಜೆಂಟಲ್ಲಿ ಒಂದು ಕಾರು, ಆಮೇಲೆ ಟ್ರಾವೆಲ್ ಏಜೆನ್ಸಿ. ಏನು ಕನ್ಸಲ್ಲ? ನಿಜವಾಗ್ಲೂ ಅಣ್ಣ. ಹಾ, ಅಕೌಂಟಲ್ಲಿ ಎಷ್ಟಿಟ್ಟಿದ್ಯಾ? ಒಂದು 200-300 ಇರ್ಬೇಕು. ಲೈ, ಅಷ್ಟಕ್ಕೆ ಕಾರ್ ಗ್ಲಾಸ್ ಹಾಕೋ ಸ್ಟಿಕರ್ ಕೂಡ ಬರಲ್ಲ ಕಣೋ. ಕನ್ಸು ಯಾವತ್ತು ದೊಡ್ಡದಾಗಿ ಕಾಣ್ಬೇಕಣ್ಣ. ಮೊದಲು ಒಂದು ಕಾರ್ ತಗೋತೀನಿ, ಆಮೇಲೆ ಬಸ್ಸು, ಆಮೇಲೆ ಫ್ಲೈಟು. ಆ ಮಧ್ಯದಲ್ಲಿ ಒಂದು ಬಿಟ್ಟಲ್ಲ, ಏನು? ರೈಲು. ಓಹೋ, ಅದನ್ನ ಆಲ್ರೆಡಿ ಬಿಡ್ತಿದ್ಯಾ ಅಲ್ವಾ? ಏನಣ್ಣ ನೀನು ಡ್ರೀಮ್ ಬಗ್ಗೆ ಹೇಳಿದ್ರೆ ನೀನ್ ಹೀಗ ಇನ್ಸಲ್ಟ್ ಮಾಡೋದು? ಡ್ರೀಮು ದೊಡ್ಡದಾಗಿದ್ರೆ ಸಾಲದು ಕಣೋ, ಶ್ರಮನೂ ಹಾಗೆ ಇರಬೇಕು ಅಲ್ವೋ? ನಾಳೆ ಚಂದನ ಮನೆ ಬಿಟ್ಟು ಹೋಗ್ತಾಳೆ, ಗೊತ್ತು ತಾನೆ? ಹಾ, ಬೆಳಗ್ಗೆ ನಿನ್ ಮುಂದೆನೆ ಹೇಳಿದ್ರಲ್ಲ. ನಿಂಗೇನ್ ಬೇಜಾರಾಗ್ತಿಲ್ವೇನೋ? ನಾನ್ ಬೇಜಾರ್ ಮಾಡ್ಕೊಂಡ್ರೆ ಅವ್ರು ಇಲ್ಲೇ ಇರ್ತಾರಂತ? ಏನು ಹೀಗ್ ಮಾತಾಡ್ತಿದ್ಯಾ? ಮೊದಲೆಲ್ಲ ಚಂದನ ವಿಷಯದಲ್ಲಿ ಚಿಕ್ಕ ಚಿಕ್ಕದಕ್ಕೂ ಓವರ್ ಆಗಿ ಟೆನ್ಷನ್ ಆಗ್ತಿದೆ. ಈಗ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರು
ಇಷ್ಟೊಂದು ಆರಾಮಾಗಿದೆಯಲ್ಲೋ. ಇವಾಗ ಹಳೆದೆಲ್ಲ ಯಾಕಣ, ನಾಳೆ ಏನೋ ಒಂದು ಆಗುತ್ತೆ. ಇವಾಗ ನೀನ್ ಕೂಲಾಗಿರು. ಏನ್ರೋ ನಿಮಗೆ ನಿದ್ದೆ ಬರಲ್ವಾ? ಸೊಳ್ಳೆ ಬರೋ ಟೈಮ್ನಲ್ಲಿ ಬಾಗಿಲು ತಕೊಂಡು ಏನ್ ಪಂಚಾಯತಿ ಮಾಡ್ತಾ ಇದ್ದೀರಾ? ಕಚ್ಚೋ ನಾಯಿನೇ ಮನೇಲಿ ಇಟ್ಕೊಂಡಿದೀವಿ, ಇನ್ ಈ ಸೊಳ್ಳೆ ಯಾವ ಲೆಕ್ಕ ಬಿಡು. ಏನಂದೆ? ಏನಿಲ್ಲ, ಇಷ್ಟೊತ್ತು ನೀನ್ ಆಚೆ ಕೂತಿದಲ್ಲ, ನಿನ್ಗೇನಾದ್ರು ಡಿಸ್ಟರ್ಬ್ ಆಯ್ತಾ ಅಂತ. ಏಯ್, ಇಷ್ಟೊತ್ತಲ್ಲಿ ಪೋಸ್ಟ್ ಮ್ಯಾನ್ ಯಾಕೋ ನಮ್ಮನೆಗೆ ಬಂದ? ಪೋಸ್ಟ್ ಆಫೀಸ್ನವ್ರು ಏನಾದ್ರು 24 hours ಡ್ಯೂಟಿ ಹಾಕ್ಬಿಟ್ಟವ್ರೆ ಹೆಂಗೆ? ಅಪ್ಪ ಸುಮ್ನಿರಪ್ಪ, ಪೋಸ್ಟ್ ಮ್ಯಾನ್ ಅಲ್ಲ ಅವನು. ಇವನ್ ರಿಸೆಪ್ಷನ್ಗೆ ಫೋಟೋಗ್ರಾಫರ್ ಬಂದಿದ್ದಲ್ಲ, ಆ ಸ್ಟುಡಿಯೋ ಓನರ್ ಅವನು, ಗಿರೀಶ ಅಂತ. ಆ ಹೌದಾ? ನಮಸ್ಕಾರ ಅಣ್ಣ. ಏನ್ ಇಷ್ಟೊತ್ತಲ್ಲಿ? ಅದೇ ಅಣ್ಣ, ರಿಸೆಪ್ಷನ್ ಫೋಟೋಸ್ ಎಲ್ಲ ಬಂದಿದೆ, ಪೆನ್ ಡ್ರೈವ್ ಹಾಕಿ ತಂದಿದ್ದೀನಿ. ನೀವು ಒಂದ್ಸರಿ ನೋಡ್ಬಿಟ್ಟು ಚೆಕ್ ಮಾಡಿದ್ರೆ ನಾನು ಅದನ್ನ ಆಲ್ಬಮ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಗಿರೀಶ, ಆಲ್ಬಮ್ ಏನ್ ಬೇಡ. ಯಾಕಣ್ಣ? ಪೆನ್ ಡ್ರೈವ್ ಎಲ್ಲ ಇದೆಯಲ್ಲ, ಸುಮ್ಮನೆ ಅದೆಲ್ಲ ಯಾಕೆ ಮತ್ತೆ? ಹಂಗಲ್ಲಣ್ಣ, ಒಂದು ಮೆಮೊರಿಗಾದ್ರೂ. ಇಷ್ಟೇ ಮೆಮೊರಿ ಸಾಕು. ಸರಿ ಅಣ್ಣ, ನಿಮ್ಮಿಷ್ಟ, ನಾನಿನ್ ಬರ್ತೀನಿ. ಯಾಕೋ ಬೇಡ ಅಂದೆ? ಅವನು ಆಲ್ಬಮ್ ಮಾಡ್ಕೊಡ್ತೀನಿ ಅಂದ ತಾನೆ? ಅಪ್ಪ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಆಲ್ಬಮ್ ನೋಡಿದಷ್ಟು ನೋವೇ ಜಾಸ್ತಿ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಏನು ಯಾಕೋ ತುಂಬಾ ಖುಷಿಯಾಗಿದ್ದೀರಾ? ಓ, ಇನ್ಮೇಲಿಂದ ನನ್ನಿಂದ ಏನು ತೊಂದರೆ ಆಗಲ್ಲ ಅಂತ ಖುಷಿನಾ? ನಿಮ್ನ ಹೋಗೋದಕ್ಕೆ ಬಿಟ್ರೆ ತಾನೇ ಆ ಮಾತು. ಇವನು ಹರಿ ಯಾರನ್ನ ಕುರಿ ಮಾಡಾದ್ರೂ ಗುರಿ ಸಾಧಿಸ್ತಾನೆ, ತಿಳ್ಕೊಳ್ಳಿ. ಹಾಗೇನಿಲ್ಲ ಮೇಡಮ್, ಜನ ಋಣ ಇದ್ದಷ್ಟೇ ದಿನ ಅಂತ ದೊಡ್ಡವ್ರು ಹೇಳಿಲ್ವಾ? ಈ ಬಾಳಿನ ಪಯಣದಲ್ಲಿ ಎಷ್ಟೋ ಜನ ಬರ್ತಾರೆ, ಅವ್ರವ್ರ ಸ್ಟಾಪ್ ಬಂದಾಗ ಅವ್ರು ಹಿಡ್ಕೊಂಡು ಹೋಗ್ಲೇಬೇಕಲ್ವಾ? ನಿಜ, ಎಲ್ಲ ಸಂಬಂಧಗಳಿಗೂ ಒಂದು ಆಯುಷ್ಯ ಅಂತ ಇರುತ್ತೆ, ಅಷ್ಟೇ ದಿನ ಜೊತೆಲಿರಕ್ಕಾಗೋದು. ಹ್ಞೂ ಮೇಡಮ್, ಕೆಲವರು ಸತ್ತು ದೂರ ಆದ್ರೆ ಕೆಲವರು ಬಿಟ್ಟು ದೂರ ಆಗ್ತಾರೆ. ಏನು ಮಾಡಕ್ಕಾಗಲ್ಲ, ನಮ್ ಕೈಯಲ್ಲಿ ಏನಿದೆ? ಜೀವನ ಯಾವಾಗ್ಲೂ ನಾವ್ ಅನ್ಕೊಂಡಾಗೆ ನಡೆಯಲ್ವಲ್ಲ. ಕರೆಕ್ಟಾಗಿ ಹೇಳಿದ್ರಿ, ನೀವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ ಬಿಡಿ. ಅಂದ್ರೆ ಅಂದ್ರೆ ಎಲ್ಲ ಅವನ್ ಅನ್ಕೊಂಡಂಗ್ ನಡೆಯುತ್ತೆ, ನಮ್ದೇನೋ ನಡೆಯಲ್ಲ, ಎಲ್ಲ ಅವನ್ ಕೈಯಲ್ಲೇ ಇದೆ ಅಂತ ಹೇಳ್ದೆ ಅಷ್ಟೇ. ಏನೇ ಆದ್ರೂ ನೀವು ಮಾತ್ರ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ಕೊಂಡು ನಗ್ನಗ್ತಾ ಖುಷಿಯಾಗಿರ್ಬೇಕು, ಸರಿನಾ? ನಾನ್ ದೇವ್ರ ಹತ್ರ ಅದನ್ನೇ ಬೇಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ನನ್ನ ಜೊತೆಲಿರ್ಬೇಕು ಅಂತ ದೇವ್ರ ಹತ್ರ ನಾನ್ ಬೇಡ್ಕೋತಿದ್ದೀನಿ. ದೇವ್ರು ಇಬ್ಬರ ಆಸೆನೂ ಈಡೇರಿಸ್ಲಿ. ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಮೇಡಮ್? ನೀವೆಷ್ಟೇ ಸುಳ್ಳು ಹೇಳಿದ್ರು ನಂಗ್ ಮೋಸ ಮಾಡಿಲ್ಲ, ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿಲ್ಲ. ನೀವೇನಾದ್ರೂ ನನ್ನ ಲೈಫಲ್ಲಿ ಬರ್ದೇ ಇದ್ದಿದ್ರೆ ನಾನು ಆರ್ಯನ ಮದ್ವೆ ಆಗಿ ನನ್ನ ಲೈಫೇ ಹಾಳು ಮಾಡ್ಕೋಬೇಕಿತ್ತು. ಹೌದೌದೌದೌದೌದು, ನಿಮ್ ಲೈಫಲ್ಲಿ ನಾನು ಯಾವತ್ತೂ ಮೆಟ್ಲಿದ್ದಾಗೆ. ನೀವು ಮೇಲಕ್ಕೆ ಏರ್ತಾ ಇದ್ರೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ, ನೀವೆಲ್ಲೇ ಇದ್ರು ಅಷ್ಟೇ. ತುಂಬಾ ಥ್ಯಾಂಕ್ಸ್. ಹಲೋ ಹಲೋ, ಹರಿತಾನೆ ಮಾತಾಡ್ತಾ ಇರೋದು. ಮೊದ್ಲು ನೀನ್ ಯಾರು ಅಂತ ಹೇಳಯ್ಯ. ಏಯ್, ನಾನು ಪುಣಿಗಲ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ವೆಂಕಟಾಚಲ ಕಣಯ್ಯ. ಮರ್ತೋಗಿದ್ಯಾ? ಲಾಟಿ ರುಚಿ ತೋರ್ಸ್ ನೆನಪು ಮಾಡ್ಬೇಕಾ? ಅಯ್ಯೋ ಸರ್, ನೀವಾ? ಗೊತ್ತಾಗಿಲ್ಲ ಸರ್, ನಂಬರ್ ನೋಡಿಲ್ಲ. ಹೇಗಿದ್ದೀರಾ ಸರ್? ಕಾಳಿ ಸರ್ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಬದುಕೇ ಇದೀವಿ. ನೀನೀಗ ಎಲ್ಲಿದೀಯಾ? ಬೆಂಗಳೂರಲ್ಲೇ ಇದ್ದೀನಿ ಸರ್.
ಆ ಹುಡುಗಿನ ಎಲ್ಲಿ ಬಿಟ್ಟಿದ್ಯಾ? ಅಯ್ಯೋ ಸರ್, ನನ್ನ ಜೊತೆ ಇದ್ದಾರೆ. ನನ್ನ ವೈಫ್ ಸರ್, ಹೆಂಗ್ ಬಿಡಕ್ಕಾಗತ್ತೆ? ಸರಿ ಸರಿ, ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ಯಾ ತಾನೇ? ಸಾರ್, ಚಂದನನ್ನ ಚಂದನದ ಗೊಂಬೆ ತರ ನೋಡ್ಕೋತಾ ಇದೀನಿ. ಅದನ್ನ ನನ್ನ ಬಾಯಲ್ಲಿ ಏನ್ ಕೇಳ್ತೀರಾ? ಇಲ್ಲೇ ಇದಾರೆ, ಅವ್ರಿಗೆ ಕೊಡ್ತೀನಿ. ಅವ್ರ ಬಾಯಲ್ಲಿ ಒಂದ್ಸಲ ಕೇಳ್ಬಿಡಿ. ಕೊಡ್ಲಾ? ಬೇಡ ಬೇಡ, ನಾನೇ ಅವಳನ್ನ ಕೇಳ್ತೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಅವಳನ್ನ ಕರ್ಕೊಂಡು ನೇರವಾಗಿ ನೀನ್ ಇಲ್ಲಿಗೆ ಬಂದ್ಬಿಡು. ಎಲ್ಲಿಗೆ ಸರ್? ನಿಮ್ಮ ಮಾವನ ಮನೆಗೆ. ಇನ್ನೆಲ್ಲಿಗೆ ಬರ್ತೀಯಾ? ನೀನು ಮದುವೆ ಮಾಡ್ತಿದ್ವಲ್ಲ, ಅಲ್ಲಿಗೆ ಬಾ. ಇಬ್ರು ಬರ್ಬೇಕಾ ಸರ್? ಹ್ಞೂ, ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾ ಬೇಡವಾ? ಆಗ್ಲೇ ಬಂದ್ಬಿಡ್ತಾ ಸರ್? ಇದಕ್ಕೆ ನಿಮ್ಮಿಬ್ರು ಸೈನ್ ಆಗ್ಬೇಕು, ಆಗ್ಲೇ ಸರ್ಟಿಫಿಕೇಟ್ ಕೊಡಕ್ ಆಗೋದು. ಇದನ್ ಬಂದು ತಗೊಂಡೋಗಿ. ಅದು ಸರ್, ನಾನು ಒಬ್ನೇ ಬಂದ್ರೆ ಆಗಲ್ವಾ? ಯಾಕಪ್ಪ ಇಷ್ಟೊತ್ತು ಆ ಹುಡುಗಿನ ಚಂದನದ ಗೊಂಬೆ ತರ ನೋಡ್ಕೋತಾ ಇದ್ದೀನಿ ಹಿಂದೆ? ಅದೆಲ್ಲ ಸುಳ್ಳ? ನಮ್ಮ ಹತ್ರ ಚಮಕ? ನಿಜ ಹೇಳು, ಆ ಹುಡುಗಿಗೆ ಏನ್ ಮಾಡಿದ್ಯಾ? ಖಾರದ ಪುಡಿಗೆ ಲಾಟಿಗೆ ಹಾಕ್ತಿರ್ಬೇಕಾ? ಸರ್ ಸರ್ ಸರ್, ಹಂಗೆಲ್ಲ ಏನೂ ಇಲ್ಲ. ಸರಿ ಸರ್, ಆಯ್ತು, ನಾವಿಬ್ರು ಬರ್ತೀವಿ. ಬಾ ಬಾ, ಹಂಗ ಬಾ ದಾರಿಗೆ. ಯಾರೀ ಫೋನ್ ಮಾಡಿದ್ದು? ನಮ್ಮಿಬ್ರು ಮದುವೆ ಮಾಡಿಸ್ತೋರು. ಯಾರೀ ಅದು? ಪೊಲೀಸ್ ಸ್ಟೇಷನ್ ಇಂದ. ಓ, ಏನಂತೆ? ಅದು ಸರ್ಟಿಫಿಕೇಟ್ ಬಂದಿದ್ಯಂತೆ. ಹಾ, ನನ್ ಸರ್ಟಿಫಿಕೇಟಾ? ಇಷ್ಟ ಬೇಗ ಬಂತ? ನೀವ್ ರೀ ಇಶ್ಯೂಗೆ ಅಪ್ಲೈಗೂ ಮಾಡ್ಬಿಟ್ರಾ? ನಂಗೊಂದ್ ಮಾತು ಹೇಳ್ಬೇಕಲ್ವೇನ್ರಿ? ಥ್ಯಾಂಕ್ಸ್ ರೀ, ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನಾನು ಹೇಳಿದ್ದೆ ಒಂದು, ಇವ್ರಿನ್ನೂ ಆ ಬೂದಿಯಾಗಿರೋ ಸರ್ಟಿಫಿಕೇಟ್ ಯೋಚನೆಲೇ ಇದ್ದಾರೆ. ಹೇಗಪ್ಪ ಮ್ಯಾನೇಜ್ ಮಾಡೋದು? ಹಲೋ, ನಿಮ್ನೆ. ಅದು ಸರ್ಟಿಫಿಕೇಟ್ ಅಂದ್ರೆ ನೀವ್ ಅನ್ಕೊಂಡಿರೋ ಎಜುಕೇಶನ್ ಸರ್ಟಿಫಿಕೇಟ್ ಅಲ್ಲ. ಮತ್ತೆ ಎನ್ಕ್ವೈರಿ ಸರ್ಟಿಫಿಕೇಟ್. ಎನ್ಕ್ವೈರಿ ಸರ್ಟಿಫಿಕೇಟಾ? ಅದೇನ್ರಿ ಹೊಸದು? ನನಗೂ ಗೊತ್ತಿರ್ಲಿಲ್ಲ ರೀ, ಇವತ್ತೇ ಕೇಳ್ತಿರೋದು. ಅದಕ್ಕೆ ನಾವಿಬ್ರು ಏನ್ ಮಾಡ್ಬೇಕಂತೀಗ? ನಾವಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ? ನಾವಿಬ್ರು ಚೆನ್ನಾಗಿದೀವಿ ಅಂತ ತೋರ್ಸೋದ್ ಬೇಡವಾ? ಅದಕ್ಕೆ. ಅಲ್ಲ ರೀ, ಫೇಕ್ ಮ್ಯಾರೇಜಿಗೆ ಇಷ್ಟೆಲ್ಲ ಎನ್ಕ್ವೈರಿ ಯಾಕೆ? ಅದೇ ಇರುತ್ತಲ್ಲ ಪೊಲೀಸ್ ಪ್ರೊಸೀಜರ್, ಅದು ಇದು ಅಂತ. ಸರಿ, ಅದಕ್ಕೆ ನಾನ್ ಯಾಕೆ ಬರ್ಬೇಕು? ನೀವ್ ಒಬ್ರೇ ಹೋಗಿ ಬರ್ಬೋದಲ್ಲ. ರೇ, ಏನ್ರಿ ಹಿಂಗ್ ಹೇಳ್ತಿದ್ದೀರಾ? ನಿಮ್ ಕೆಲ್ಸ ಎಲ್ಲ ಆಯ್ತು, ಇವಾಗ ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ಲಿ ಅಂತನಾ? ರೀ, ನೀವ್ ಯಾಕ್ರಿ ಕಂಬಿ ಎಣಿಸ್ತೀರಾ? ಅಲ್ಲ ರೀ, ನಾನು ಒಬ್ನೇ ಹೋದ್ರೆ ನಿಮ್ಗೆ ಏನಾದ್ರು ಮಾಡಿದೀನಿ ಅಂತ ನನ್ನ ಒದ್ದು ಒಳಗಾಕಲ್ವಾ? ಅಲ್ಲ ರೀ, ನಾನೀಗ ರೂಮ್ಗೆ ಹೋಗೋದ್ ಬೇಡವಾ ಹಾಗಾದ್ರೆ? ಹೋಗಿ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದ್ಸಲ ಮುಖ ತೋರಿಸ್ಬಿಟ್ಟು ಹೋಗ್ಬಿಡಿ.